ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ಯುವಶಕ್ತಿ ವಿನಾಯಕ ಗೆಳೆಯರ ಬಳಗದಿಂದ ಮಕರ ಸಂಕ್ರಾಂತಿ ಪ್ರಯುಕ್ತ ಮೊದಲನೇ ವರ್ಷದ ಕಬಡ್ಡಿ ಟ್ರೋಫಿ 2026ರ ರಾಜ್ಯ ಮಟ್ಟದ 20 ವರ್ಷದ ಒಳಪಟ್ಟವರ ಕಬಡ್ಡಿ ಪಂದ್ಯಾವಳಿಗಳು ದಿನಾಂಕ 24/1/2026 ಮತ್ತು 2026 ಶನಿವಾರ ಮತ್ತು ಭಾನುವಾರದಂದು ಸಾವಕನಹಳ್ಳಿ ಗ್ರಾಮದ ಅಶ್ವಥ್ ಕಟ್ಟೆ ಹತ್ತಿರ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ಬೆದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿರ್ದೇಶಕರು, ದಾನಿಗಳು, ಸಮಾಜ ಸೇವಕರಾದಂತಹ ಎಸ್ಪಿ ಮುನಿರಾಜುರವರ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ನಡೆಯುತ್ತಿರುವಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಯುವಕರು ಕ್ರೀಡಾಕೂಟಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ಸೋಲು ಗೆಲುವು ಸಾಮಾನ್ಯ. ಸೋಲು ಎಂದ ಮಾತ್ರಕ್ಕೆ ಹಿಂಜರಿಯಬಾರದು, ಮುಂದೆ ಗೆಲುವು ಸಾಧಿಸಲು ಮೆಟ್ಟಿಲಾಗುತ್ತದೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿರ್ದೇಶಕರು, ದಾನಿಗಳು, ಸಮಾಜ ಸೇವಕರಾದಂತಹ ಎಸ್ಪಿ ಮುನಿರಾಜು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ 24/1/2026ರಿಂದ 25/1/2026 ಶನಿವಾರ ಭಾನುವಾರ ಕಬಡ್ಡಿ ಪಂದ್ಯಾವಳಿಗೆ ಸಹಾಯ ಸಹಕಾರ ನೀಡಲು ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯ ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿರ್ದೇಶಕರು, ದಾನಿಗಳು, ಸಮಾಜ ಸೇವಕರಾದಂತಹ ಎಸ್ಪಿ ಮುನಿರಾಜುರವರು ಉದ್ಘಾಟಿಸಿದರು. ಹಾಗೂ ದೇವನಹಳ್ಳಿ ತಾಲೂಕು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದಂತಹ ಚಂದನ್ ಗೌಡರವರು, ಬಿದನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಮಲಮ್ಮ ರವರು, ಬೆದನೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದಂತಹ ಎನ್ ರಾಜಶೇಖರ್ ಅವರು, ಸ್ಫೂರ್ತಿರವರು, ಸಾವಕನಹಳ್ಳಿ ಯುವ ಮುಖಂಡರುಗಳಾದ ಮಧುಗೌಡ, ಕಾರ್ತಿಕ್ ಗೌಡ, ಎಸ್ಎಂ ಮುನಿರಾಜು, ಪವನ್, ಧೀರಜ್, ಚಿರು, ರಾಹುಲ್, ಗಗನ್ ಇವರುಗಳ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ನಡೀತಾ ಇವೆ. ಪಂದ್ಯಾವಳಿಗಳ ಸೂಚನೆಗಳು: ತಂಡಗಳನ್ನು ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ 23/1/2026 ಸಂಜೆ 5 ಗಂಟೆಯೊಳಗೆ ನಿಗದಿ. ಒಂದು ತಂಡದಲ್ಲಿ ಆಡುವಂತಹ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡುವಂತಿಲ್ಲ. ಅಂಪೈರ್ ಹಾಗೂ ಆಯೋಜಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಪ್ರತಿ ಯಾವೊಂದು ತಂಡದ ಆಟಗಾರರಿಗೆ ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ಪಂದ್ಯಾವಳಿ ಮಣ್ಣಿನ ಅಂಕಣದಲ್ಲಿ ನಡೆಯುತ್ತದೆ. ಪ್ರತಿಯೊಬ್ಬ ಆಟಗಾರರಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ. ದಿನಾಂಕ 24/1/2026ರಂದು ಬೆಳಗ್ಗೆ 10 ಗಂಟೆಗೆ ಪಂದ್ಯಗಳು ಶುರುವಾಗುವ ಕಾರಣ ಪ್ರತಿಯೊಂದು ತಂಡಗಳು ಹಾಜರಿರಬೇಕು ಅಂತ ಹೇಳಿ ಆಯೋಜಕರು ಆಟಗಾರರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ 24/1/2026ರಿಂದ 25/1/2026 ಶನಿವಾರ ಭಾನುವಾರ ಕಬಡ್ಡಿ ಪಂದ್ಯಾವಳಿಗೆ ಸಹಾಯ ಸಹಕಾರ ನೀಡಿದ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯ ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿರ್ದೇಶಕರು, ದಾನಿಗಳು, ಸಮಾಜ ಸೇವಕರಾದ ಎಸ್ಪಿ ಮುನಿರಾಜುರವರ ನೇತೃತ್ವದಲ್ಲಿ ಕಬಡ್ಡಿ ಪಂದ್ಯಾವಳಿಗಳಿಗೆ ಟೇಪ್ ಕಟ್ ಮಾಡೋ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿ, ಯುವ ಶಕ್ತಿ ವಿನಾಯಕ ಗೆಳೆಯರ ಬಳಗ ನಮ್ಮ ಸಾವಕನಹಳ್ಳಿ ಗ್ರಾಮದಲ್ಲಿ ಕಬಡ್ಡಿ ಟ್ರೋಫಿ 2026 ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಸುಮಾರು 14 ತಂಡಗಳು ಭಾಗವಹಿಸುತ್ತಿದೆ. ಇದು ಒಂದು ಗ್ರಾಮೀಣ ಕ್ರೀಡೆಯಾಗಿದ್ದು ಕಾಲಕ್ರಮೇಣ ನಶಿಸಿ ಹೋಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಉಳಿಸಿ ಬೆಳೆಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗುವುದು ಅಂತ ಹೇಳಿ ತಿಳಿಸಿದ್ರು. ನಮ್ಮ ಗ್ರಾಮಕ್ಕೆ ಕಬಡ್ಡಿ ತಂಡಗಳು ಆಗಮಿಸಿರುವುದಕ್ಕೆ ಅವರನ್ನ ಸ್ವಾಗತಿಸುತ್ತೇನೆ. 1ನೇ ಬಹುಮಾನ 15,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿ, 2ನೇ ಬಹುಮಾನ 10,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿ, 3ನೇ ಬಹುಮಾನ 5,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿ ನೀಡಿ ಅಭಿನಂದಿಸಲಾಗುವುದು ಅಂತ ಹೇಳಿ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿರ್ದೇಶಕರಾದಂತಹ ಎಸ್ಪಿ ಮುನಿರಾಜುರವರು, ದೇವನಹಳ್ಳಿ ತಾಲೂಕು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದಂತಹ ಚಂದನ್ ಗೌಡರವರು, ಬೆದನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಮಲಮ್ಮರವರು, ಬೆದನೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದಂತಹ ಎನ್ ರಾಜಶೇಖರ್ ಅವರು, ಸ್ಫೂರ್ತಿರವರು, ಸಾವಕನಹಳ್ಳಿ ಯುವ ಮುಖಂಡರುಗಳಾದ ಮಧುಗೌಡ, ಕಾರ್ತಿಕ್ ಗೌಡ, ಎಸ್ಎಂ ಮುನಿರಾಜು, ಪವನ್, ಧೀರಜ್, ಚಿರು, ರಾಹುಲ್, ಗಗನ್ ಹಾಗೂ ಗಣ್ಯರು, ಊರಿನ ಸಾರ್ವಜನಿಕರು, ಕ್ರೀಡಾಭಿಮಾನಿಗಳು, ಕಬಡ್ಡಿ ಆಟಗಾರರು ಉಪಸ್ಥಿತರಿದ್ದರು.
ಗೆಳೆಯರ ಬಳಗದ ವತಿಯಿಂದ ಇವತ್ತು ನಮ್ಮ ಸಾವಕನಹಳ್ಳಿ ಗ್ರಾಮದಲ್ಲಿ ಕಬಡ್ಡಿಯ ಟ್ರೋಫಿಯ 2026ನೇ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳ ಆಯೋಜನೆ ಮಾಡಿದೆ. ಸುಮಾರು 14 ತಂಡಗಳು ಇವತ್ತು ಬಂದಿದೆ. ಬಹಳ ಸಂತೋಷ ಆದರೆ ಇದೊಂದು ಹಿಂದೆ ಗ್ರಾಮೀಣ ಕ್ರೀಡೆಯಾಗಿದ್ದು ಕ್ರೀಡೆ ನಶಿಸಿ ಹೋಗೋದರಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೊದಲನೇ ವರ್ಷ ಆರಂಭ ಮಾಡಿದ್ದೇವೆ. ಎಲ್ಲ ಯುವಕರು ಕೂಡ 20 ವರ್ಷದ ಒಳಪಟ್ಟಂತ ಯುವಕರು ಭಾಗವಹಿಸಿದ್ದಾರೆ. ಬಹಳ ಸಂತೋಷ ಆಗ್ತದೆ. ನಮ್ಮ ಗ್ರಾಮಕ್ಕೆ ಬಂದಿರೋಕೆ ಎಲ್ಲರಿಗೂ ನಾನು ಸ್ವಾಗತವನ್ನ ಮಾಡಿ ಈ ತಾನೇ ಉದ್ಘಾಟನೆ ಬಹಳ ಸಂತೋಷ ಕೂಡ ಆಗ್ತಾನೆ ಸಂದರ್ಭದಲ್ಲಿ ತಿಳಿಸ್ತೇನೆ. ಮೊದಲನೇ ಬಹುಮಾನ 15,000, ಎರಡನೇ ಬಹುಮಾನ 10,000, ಮೂರನೇ ಬಹುಮಾನ 5,000 ಅಂತ ಮೊದಲನೇ ವರ್ಷ ಮಾಡಿದ್ದೀವಿ. ಇನ್ನು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ಮಾಡೋದಕ್ಕೆ ನಾವು ಇನ್ನು ಆಸಕ್ತಿ ವಹಿಸಿ ಕೆಲಸ ಮಾಡ್ತೇವೆ. ಬೋತ್ ಪಾಯಿಂಟ್ 2 ತಂಡಕ್ಕೆ ಒಂದೊಂದು ಅಂಕ. ಅತ್ಯುತ್ತಮದ ರೈಡಿಂಗ್. ಬೋನಸ್ಗೆ ಮೌನವಿ. ಬೋನಸ್ ಟು ಬಜರಂಗಿ. ಹೊಸಕೋಟೆ ಬಾಯ್ಸ್ 1 ಅಂಕ. ಬಂದೆ ಬೇಡ ಬೇಡ ಯಾರ್ದೊಂದು ಕೀ ಸಿಕ್ಕಿದೆ ಮನೆಗೆ, ದಯವಿಟ್ಟು ಯಾರ್ದೊಂದು ನಮ್ಮಲ್ಲಿ ಆರ್ಗನೈಸರ್ ಹತ್ರ ಇರ್ತದೆ ತಗೊಂಡ್ಬಿಡು. ಎರಡು ತಂಡಗಳು ನಿಮ್ಮಲ್ಲಿ ಅಬ್ಜೆಕ್ಷನ್ ಇದ್ರೆ ಹೇಳ್ಬೋದು. ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ. ಎರಡು ತಂಡಗಳು ಯಾರ ಮೇಲೆ ಅಬ್ಜೆಕ್ಷನ್. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಸಹಕಾರ ಅಂತ ಇಮ್ಳವರು, ಇನ್ನೊಬ್ಬ ಸದಸ್ಯರಾದಂತ ಸ್ಫೂರ್ತಿ ಅವರು, ನಮ್ಮ ಕೋರಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿಜಯಪುರ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಹರೀಶ್ ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಚಪ್ಪಾಳ ಕಟ್ಟುವ ಮೂಲಕ ಧನ್ಯವಾದಗಳನ್ನ. ಹಂಗಿರೋ ನಿಮಿಷ ನೋಡ್ತೀನಿ. ಆಧಾರ್ ಕಾರ್ಡ್ ಕಂಪಲ್ಸರಿ. ಎರಡೂ ತಂಡದ ಆಟಗಾರರ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಬೇಕು. ನಮ್ಮ ಯೂನಿವರ್ಸಿಟಿ ಗೆಳೆಯರ ಬಳಗದ ಹುಡುಗರು ನಮ್ಮ ಕಿಲ್ದರ್ ಕಾಡ್ತೀನಿ ಅಮ್ಮ ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ